ಒಕ್ಕಲಿಗ ಸ್ವಾಮೀಜಿಗಳನ್ನ ರಾಜಕೀಯಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿಯವರು ಬಳಸಿಕೊಳ್ತಿದ್ದಾರೆ ಅನ್ನುವಂಥ ಡಿಕೆ ಶಿವಕುಮಾರ್ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಗರಂ ಆಗಿದ್ರು. ಡಿಕೆ ಶಿವಕುಮಾರ್ ಮಾಡಿದಂಥ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರು ಕೊಟ್ಟಂಥ ಉತ್ತರ ಹೇಗಿತ್ತು ನೋಡೋಣ A2 ಎದಿರೇಟಿನಲ್ಲಿ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಅಯ್ಯೋ ಸಮಾಜ ಇದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಸಂದರ್ಭ. ಜನ ಇದ್ದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ನಾನೇ ಹೇಳಿದ್ದೆ, ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು BJPಯವ್ರನ್ನೂ ಕರ್ಕೊಂಡು ಹೋಗವ್ರೆ. ಬಟ್ ಅದೇ BJPಯವ್ರು ಕೇಳಬೇಕಾಯ್ತಲ್ಲ, BJP ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. BJPಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು, ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ, ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.